ಇನ್ನು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿ ತಯಾರಿ ಮಾಡ್ಕೊಳ್ತಾ ಇದೆ. ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆ, ಆ ವಿಚಾರದಲ್ಲಿ ನಡೆದುಕೊಂಡಂತಹ ರೀತಿ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನೋಟಿಸ್ ಕೊಡಬೇಕಾಗಿತ್ತು, ಸ್ಪೀಕರ್ ಅವರ ಗಮನಕ್ಕೂ ಕೂಡ ಈ ವಿಚಾರ ಬರಬೇಕಾಗಿತ್ತು. ಸ್ಪೀಕರ್ ಅವರಿಂದ ಪರ್ಮಿಷನ್ ಪಡೆದುಕೊಂಡು ಆ ನಂತರ ಅರೆಸ್ಟ್ ಮಾಡಬೇಕಾಗಿತ್ತು. ಆದರೆ ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡುವಂತಹ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಏನಿದೆ ಅದನ್ನು ಪೊಲೀಸರು ಉಲ್ಲಂಘನೆ ಮಾಡಿದ್ದಾರೆ. ಈ ಆರೋಪ ಬಿಜೆಪಿ ನಾಯಕರು ಮಾಡ್ತಾ ಇರುವಂಥದ್ದು. ಹೀಗಾಗಿ ಪೊಲೀಸರ ಕಾರ್ಯಾಚರಣೆ ವಿಚಾರದಲ್ಲಿ ಬಿಜೆಪಿ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಇದೇ ವಿಚಾರವನ್ನು ಮುಂದೆ ಇಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ರಾಜಭವನದ ಬಾಗಿಲು ಬಡಿಯೋದಕ್ಕೆ ಕಮಲ ಪಡೆ ಮುಂದಾಗ್ತಾ ಇದೆ. ಇದೇ ವಿಚಾರವನ್ನು ಇದೀಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಗಮನಕ್ಕೆ ತರೋದಕ್ಕೂ ಕೂಡ ಬಿಜೆಪಿ ಮುಂದಾಗ್ತಾ ಇದೆ. ಜನಪ್ರತಿನಿಧಿಗೆ ರಾಜ್ಯದಲ್ಲಿ ಸುರಕ್ಷತೆ ಒದಗಿಸಲಾಗದಂತಹ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯಪಾಲರಿಗೆ ಆಗ್ರಹ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವ ಆರೋಪ ಕೂಡ ಬಿಜೆಪಿ ಮಾಡ್ತಾ ಇತ್ತು. ಹೀಗಾಗಿ ಸರ್ಕಾರದ ವಿರುದ್ಧ ರಾಜಭವನ ಕಚೇರಿಗೆ ದೂರು ಕೊಡೋದಕ್ಕೆ ಅಂತ ಬಿಜೆಪಿ ತೀರ್ಮಾನ ಮಾಡಿದೆ. ಈಗಾಗಲೇ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಸಿಟಿ ರವಿ ಅವರು ಬೇಡಿಕೆ ಕೂಡ ಇಟ್ಟಿದ್ದಾರೆ. ನನಗೆ ತುಂಬ ಸುತ್ತಾಡಿಸಿದ್ರು, ಅದೇ ರೀತಿ ಗದಗ, ಹುಬ್ಬಳ್ಳಿ, ಧಾರವಾಡ ಈ ಗಡಿಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಸುತ್ತಾಡಿಸಿದ್ರು. ಇಷ್ಟೆಲ್ಲ ಸುತ್ತಾಡಿಸುವಂತಹ ಅವಶ್ಯಕತೆ ಏನಿತ್ತು, ನನ್ನನ್ನು ಎನ್ಕೌಂಟರ್ ಮಾಡುವಂತಹ ಒಂದು ವಿಚಾರ ಏನಾದರೂ ಇತ್ತಾ ಅಂತ ಅನೇಕ ಆರೋಪಗಳನ್ನು ಸಿಟಿ ರವಿಯವರು ಮಾಡಿದರು. ಇದರ ಜೊತೆಗೆ ಬಿಜೆಪಿಯ ಕೆಂಗಣ್ಣಿಗೂ ಕೂಡ ಈ ವಿಚಾರ ಗುರಿಯಾಗಿತ್ತು. ಹೀಗಾಗಿ ಇದೇ ವಿಚಾರವನ್ನು ಇದೀಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಗಮನಕ್ಕೆ ತರೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಆದರೆ ರಾಜ್ಯಪಾಲರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅವರ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಬೇಕು ಅಂತ ಏನಾದರೂ ಸೂಚನೆ ಕೊಡ್ತಾರಾ, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ಏನಾದರೂ ಕೇಳ್ತಾರಾ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಬಿಜೆಪಿ ಇಡೀ ರಾಜ್ಯದಾದ್ಯಂತ ಈ ಬಗ್ಗೆ ಹೋರಾಟ ಮಾಡೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಇದೀಗ ಬಿಜೆಪಿ ಇಡೀ ರಾಜ್ಯದಾದ್ಯಂತ ಸಿಟಿ ರವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೆ ತಯಾರಿ ಒಂದು ಕಡೆ ಆದರೆ, ಮತ್ತೊಂದೆಡೆ ಥಾವರ್ ಚಂದ್ ಗೆಹ್ಲೋಟ್ ಅವರ ಗಮನಕ್ಕೆ ತರೋದಕ್ಕೆ ಅಂತ ಮುಂದಾಗ್ತಾ ಇದೆ. ರಾಜ್ಯಪಾಲರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ಳಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ತಮ್ಮ ಬಂಧನದ ಪ್ರಕರಣವನ್ನ ಉಲ್ಲೇಖಿಸಿ ಬಿಜೆಪಿಯ ನಾಯಕರಾದಂತಹ ಸಿಟಿ ರವಿ ಹಾಗೆ ಬಿಜೆಪಿ ಪಕ್ಷ ಈಗ ರಾಜ್ಯಾದ್ಯಂತ ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟ ನಡೆಸಿ ಅಕ್ರಮ ಬಂಧನದ ವಿಚಾರದ ಬಗ್ಗೆ ನ್ಯಾಯವನ್ನ ಪಡೆಯುವ ವಿಚಾರವಾಗಿ ಹೋರಾಟ ಮಾಡೋದಕ್ಕೆ ಅವರು ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಹೋರಾಟವನ್ನು ಬಿಗಿಗೊಳಿಸುವುದಕ್ಕೆ ರವಿಯವರ ಬಂಧನದ ವಿಚಾರವನ್ನ ತೆಗೆದುಕೊಂಡಿದೆ. ಇದುವರೆಗೂ ರಾಜ್ಯ ಸರ್ಕಾರದ ವಿರುದ್ಧ ಸಮರ್ಥ ಹೋರಾಟವನ್ನ ಸಂಘಟಿಸುವಲ್ಲಿ ವಿಫಲವಾಗಿದ್ದಂತಹ ಪಕ್ಷ ಈ ವಿಚಾರವನ್ನು ಮುನ್ನೆಲೆಗೆ ತಂದುಕೊಂಡು ಇದರಲ್ಲಿ ನ್ಯಾಯ ಪಡೆಯುವಂತಹ ನಿರ್ಧಾರವನ್ನು ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಿಟಿ ರವಿಯವರ ಬಂಧನದ ಪ್ರಕರಣದ ಹಿಂದೆ ಕಾಣದ ಕೈಗಳ ಪ್ರಯತ್ನ ನಡೀತಾ ಇದೆ. ಗೃಹ ಸಚಿವರಿಗೂ ತಿಳಿಯದ ರೀತಿಯಲ್ಲಿ ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಹಾಗಿದ್ರೆ ಈ ಕಾರ್ಯಾಚರಣೆ ಹಿಂದೆ ನಿಂತಿರುವವರು ಯಾರು? ವಿಧಾನಸೌಧದ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆಯನ್ನ ಪೊಲೀಸರಿಗೆ ಕೊಟ್ಟು ಪೊಲೀಸರಿಂದ ಕ್ರಮ ಜರುಗಿಸುವಂತಹ ಅನಿವಾರ್ಯತೆ ಏನಿತ್ತು, ಈ ರೀತಿ ಕೆಲವೊಂದಷ್ಟು ಕಾನೂನಾತ್ಮಕ ಕ್ರಮಗಳನ್ನ ಮೀರಿ ನಿಂತು ರವಿ ಅವರನ್ನ ಪೊಲೀಸ್ ವಶಕ್ಕೆ ತೆಗೆದುಕೊಂಡಿರುವುದು ಸರಿಯಲ್ಲ ಅನ್ನುವಂತಹ ಆರೋಪವನ್ನು ಮಾಡಿರುವಂತಹ ಪಕ್ಷ ರಾಜ್ಯ ಸರ್ಕಾರದಿಂದ ಸಮರ್ಥವಾದಂತಹ ತನಿಖೆ ನಡೆಯುವಂತಹ ಅವಿಶ್ವಾಸವನ್ನು ಹೊಂದಿಕೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ದೂರನ್ನು ನೀಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಿ ಸರ್ಕಾರದ ಕಾನೂನು ಸುವ್ಯವಸ್ಥೆ ಕೈತಪ್ಪಿ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಯಾದವರಿಗೆ ಸಮರ್ಥವಾದಂತಹ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಮೀನಾಮೇಷವನ್ನು ಹೇಳುತ್ತಿದೆ. ಇವೆಲ್ಲವನ್ನ ತಾವು ಒಮ್ಮೆ ಪರಿಶೀಲನೆಗೆ ಒಳಪಡಿಸಿ ಸೂಕ್ತವಾದ ನಿರ್ದೇಶನವನ್ನು ರಾಜ್ಯ ಸರ್ಕಾರಕ್ಕೆ ನೀಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡುವುದಕ್ಕೆ ಪಕ್ಷ ತಯಾರಿ ಮಾಡಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಈ ವಾರದ ಒಳಗಾಗಿ ಅಥವಾ ಇನ್ನೊಂದ್ 2-3 ದಿನಗಳ ಒಳಗೆ
ರಾಜ್ಯಪಾಲರಿಗೆ ದೂರನ್ನ ಕೊಡಬೇಕು ಅನ್ನುವಂತ ಚರ್ಚೆಯನ್ನ ಮಾಡಿಕೊಂಡಿದೆ. ಆದ್ರೆ ಇದಿನ್ನೂ ಅಂತಿಮವಾಗಿಲ್ಲ. ಇದರ ಜೊತೆಗೆ ಇಂದು ಸದ್ಯಕ್ಕೆ ಮೊದಲ ಹಂತವಾಗಿ ಕೇಂದ್ರದ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನು ದಾಖಲಿಸುವುದಕ್ಕೆ ಪಕ್ಷ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಲ್ಲಿ ದೂರನ್ನು ಕೊಟ್ಟ ಬಳಿಕ ಕೇಂದ್ರ ಸರ್ಕಾರಕ್ಕೂ ಓಕೆ, ದೂರನ್ನ ಸಲ್ಲಿಸಲಿಕ್ಕೆ ರೆಡಿ ಆಗ್ತಾ ಇದೆ. ಸಂತೋಷ್. ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.